ಮಿತ್ರರೇ ನಮಸ್ಕಾರ. ನಾವಿವತ್ತು ಯಾಕೆ ಸಿಕ್ಕ ಕಡೆ ಅನ್ನದಾನ ಮಾಡ್ತಿದ್ರೆ ಅಂತ ಹೇಳಿದ್ರೆ ನಾವು ತಿನ್ನಬಾರ್ದು ಅನ್ನುವಂಥದ್ದು ನೋಡೋಣ. ಹಾಗೂ ತಿಂದ್ರು ನಾವ್ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಇನ್ನ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ದಾನ ಕೊಟ್ಟು ತಗೊಳ್ಕೊಬೇಕಾದ್ರೆ ವಹಿಸಬೇಕಾದಂತಹ ಎಚ್ಚರಿಕೆಗಳೇನು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಇಲ್ಲಿದ್ರೆ ಸಾಕಷ್ಟು ಜನ ದುಡ್ಡಿರೋರ್ಗೆ ಮತ್ತು ಸ್ವಲ್ಪ ಬುದ್ಧಿ ಇರೋರ್ಗೆ ಒಂದು ವಿಷಯ ಗೊತ್ತು. ಅದೇನಂತ ಹೇಳಿದ್ರೆ ಅನ್ನದಾನ ಅವರ ಪಾಪವನ್ನ ಪರಿಹಾರ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಅನ್ನದ ಪೆಂಡಾಲನ್ನ ಏರ್ಪಡಿಸಿ ಅಲ್ಲಿ ದಾನವನ್ನ ಮಾಡ್ತಿರ್ತಾರೆ. ಎಸ್ಪೆಷಲಿ ಇದನ್ನ ನೀವು ದೇವಸ್ಥಾನಗಳ ಹತ್ರ ನೋಡಬಹುದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನ್ನದಾನ ಒಂದು ಪಾಪವನ್ನ ಪರಿಹಾರ ಮಾಡೋದ್ರಿಂದ ಯಾರು ಅಲ್ಲಿ ಬಂದು ಅವರು ಕೊಟ್ಟಂತಹ ಅನ್ನವನ್ನ ಸೇವಿಸ್ತಾರೋ ಅವರಿಗೆ ಅವರ ಒಂದು ಸಂಸ್ಕಾರಗಳು ಹೊರಟೋಗ್ತವೆ. ನಾನು ಆಗ್ಲೇ ಹೇಳಿದೆ ಜೈಸ ಅನ್ನ ವೈಸ ಮನ್ ಅಂತ ಹೇಳ್ಬಿಟ್ಟು. ಸೊ ಈಗ ಕೆಲವೊಂದಿಷ್ಟು ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಗಳು ಇರ್ತಾರಲ್ಲ ಅವ್ರಿಗೆ ಗೊತ್ತು ಕೆಲವೊಂದು ಸತಿ ಅನ್ಎಥಿಕಲ್ ಅಂತ ಹೇಳಿದ್ರೆ ಅನ್ಯಾಯದ ಮಾರ್ಗದಿಂದನೂ ಕೂಡ ದುಡ್ಡು ಮಾಡಬೇಕಾಗಿ ಬರ್ತದೆ ಅಂತ. ಬಟ್ ಬಂದಂತಹ ಪಾಪವನ್ನ ಅವರು ಕಳ್ಕೋಬೇಕಲ್ಲ, ಅದಕ್ಕೆ ಅವರು ಈ ರೀತಿಯಾದಂತಹ ಒಂದಿಷ್ಟು ಪ್ರದೇಶಗಳಲ್ಲಿ ಅನ್ನದಾನವನ್ನ ಮಾಡ್ತಾರೆ. ಹಾಗೆ ಅವರು ಮಾಡಿದಂತಹ ದುಡ್ಡು ಏನೋ ಒಂದು ಸಂಸ್ಕಾರವನ್ನ ಕ್ಯಾರಿ ಮಾಡಿರುತ್ತೆ, ಅದು ಅವರ ಅನ್ನ ಹೊರಟೋಗುತ್ತೆ. ಆ ಸಂಸ್ಕಾರಗಳು ಯಾರು ಅನ್ನವನ್ನ ತಿಂತಾನೋ ಫ್ರೀಯಾಗಿ ಅವನಿಗೆ ಆ ಸಂಸ್ಕಾರಗಳು ಹೊರಟೋಗೋದ್ರಿಂದ ಅಲ್ಲಿ ತನಕ ಆತ ಮಾಡ್ಕೊಂಡ್ ಬಂದಿರ್ತಾನಲ್ಲ ದೇವರ ನಾಮಸ್ಮರಣೆ ಜಪಗಳು ಅಥವಾ ಅನುಷ್ಠಾನಗಳು, ಈ ಪುಣ್ಯಗಳು ಆ ಒಂದು ಅನ್ನದಾನ ಏರ್ಪಡಿಸಿದವನಿಗೆ ಹೊರಟೋಗುತ್ತೆ. ಮಿತ್ರರೇ ಅದಕ್ಕೆ ಒಂದು ಮಾತಿದೆ ಹಿಂದಿಯಲ್ಲಿ, ಅದೇನಂತ ಹೇಳಿದ್ರೆ ಜೈಸ ಅನ್ನ ವೈಸ ಮನ್, ಜೈಸ ಪಾನಿ ವೈಸ ವಾಣಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಅನ್ನ ಹೇಗಿರುತ್ತೋ ಹಾಗೆ ನಿಮ್ಮ ಮನಸ್ಸಿರುತ್ತೆ ಮತ್ತು ನಿಮ್ಮ ಮಾತು ಹೇಗಿರುತ್ತೋ ಹಾಗೆ ನಿಮ್ಮ ನೀರಿರುತ್ತೆ ಅನ್ನುವಂಥದ್ದು. ಸೊ ಬೇಸಿಕಲಿ ಇದೆಲ್ಲದನ್ನು ಯಾವಾಗಲೂ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಇದನ್ನ ನಾವು ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಜೀವನ ಚರಿತ್ರೆಯಲ್ಲಿ ನೋಡಬಹುದು. ಅವರು ಯಾವಾಗ್ಲೂ ಅವರ ಪತ್ನಿ ಏನಾದ್ರು ಅಡುಗೆ ಮಾಡಿ ಅಥವಾ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಜನ ತಂದು ಕೊಡ್ತು ಅಂತ ಹೇಳಿದ್ರೆ ಮಾತ್ರ ಅವ್ರ ಕೈಲಿ ಸ್ವೀಕರಿಸಕ್ ಆಗ್ತಿತ್ತು. ಕೆಲವೊಂದು ಸಮಯದಲ್ಲಿ ಕೆಲವೊಬ್ರು ಅಪಾತ್ರರು ಯಾರವಾಗ ಅದನ್ನ ಟಚ್ ಮಾಡ್ತಾರೆ ಅವಾಗ ಅವ್ರ ಕೈಲಿ ಅದನ್ನ ಸ್ಪರ್ಶಿಸಿ ತಿನ್ನಕ್ಕೂ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಸಂಸ್ಕಾರಗಳು ಯಾರು ಮುಟ್ಬಿಡ್ತಾರೆ ಅವರ ಅನ್ನನ, ಅದು ಅವ್ರಿಗೆ ಆ ಸಂಸ್ಕಾರಗಳು ಸೇರ್ಕೊಂಡಾಗ ಅವರ ಕೈಲಿ ಸೇವಿಸಕ್ ಆಗ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರು ಅಷ್ಟು ಪ್ಯೂರ್ ಆಗಿರ್ತಿದ್ರು. ಆದ್ರಿಂದ ಮಿತ್ರರೇ ಇನ್ನು ಕೆಲವೊಂದಿಷ್ಟು ಜನ ಹೀಗೆ ಅನ್ಎಥಿಕಲ್ ಆಗಿ ಒಂದು ಜೀವನವನ್ನ ನಡೆಸಿದವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅವ್ರಿಗೊಂದು ವಿಷಯ ಗೊತ್ತದೇನಂತ ಹೇಳಿದ್ರೆ ಇಂಥ ಮಹಾತ್ಮರುಗಳ ದೇಹವನ್ನ ಸ್ಪರ್ಶಿಸ್ತು ಅಂತ ಹೇಳಿದ್ರೆ ತಮ್ಮ ಪಾಪ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೇನೆ ಅವರು ಬೇಕಂತ ಹೇಳ್ಬಿಟ್ಟು ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಪಾದವನ್ನ ಸ್ಪರ್ಶಿಸಕ್ಕೆ ಬರ್ತಿದ್ರು. ಹಾಗೆ ಸ್ಪರ್ಶಿಸಂತ ಸಮಯದಲ್ಲಿ ಇವರ ಪಾಪವೆಲ್ಲ ಕಳೆದು ಅವರ ದೇಹವನ್ನ ಸೇರಿದ್ರಾಗ ರಾಮಕೃಷ್ಣ ಪರಮಹಂಸರಿಗೆ ಕೆಲವೊಂದಿಷ್ಟು ಸಾಲಿ ದೇಹದಲ್ಲಿ ಬಹಳ ವ್ಯಾಧಿಗಳು ಉಂಟಾಗ್ತಿತ್ತು. ಸೊ ಬೇಸಿಕಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಕ್ಕಲ್ಲಿ ತಿನ್ಬೇಡಿ. ಹಾಗೆ ತಿಂತು ಅಂತ ಹೇಳಿದ್ರು ಕೂಡ ನೀವು ಯಾವಾಗ ಅವ್ರಿಗೆ ಒಂದಿಷ್ಟು ದುಡ್ಡನ್ನ ಕೊಡ್ತಿರೋ ಆಗ ಅಥವಾ ನೀವು ಅವರ ಒಂದಿಷ್ಟು ಕೆಲಸವನ್ನ ಮಾಡ್ಕೊಡ್ತಿರೋ ಆಗ ಅದು ಟ್ರಾನ್ಸಾಕ್ಷನಲ್ ರಿಲೇಶನ್ಶಿಪ್ ಆಗ್ಬಿಡ್ತದೆ. ಆಗ ಅದು ಕೇವಲ ದಾನದ ರೀತಿಯಲ್ಲಿ ಉಳಿಯೋದಿಲ್ಲ. ಈಗ ನೀವು ಅಂಗಡಿಯಲ್ಲಿ ಏನಾದ್ರು ಒಂದು ವಸ್ತುಗಳನ್ನ ತಗೊಂಡು ವಾಪಸ್ ದುಡ್ಡು ಕೊಡ್ತಿರಲ್ಲ, ಅದು ಟ್ರಾನ್ಸಾಕ್ಷನಲ್ ರಿಲೇಶನ್ಶಿಪ್ ಆಗುತ್ತೆ. ಬಟ್ ನೀವು ಫ್ರೀ ಆಗಿ ತಂದುಬಿಡ್ತು ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಅದು ಅಂಗಡಿಯವನು ನಿಮಗೆ ದಾನ ಕೊಟ್ಟಂತೆ ಆಗುತ್ತೆ. ಆಗ ಆತನ ಸಂಸ್ಕಾರ ನಿಮ್ಮ ಜೊತೆ ಬಂದ್ಬಿಡುತ್ತೆ. ಬಟ್ ನೀವು ಯಾವಾಗ ದುಡ್ಡನ್ನ ಕೊಡ್ತೀರಾ ಆಗ ಆ ಸಂಸ್ಕಾರ ಮತ್ತು ಕ್ಯಾನ್ಸಲ್ ಆಗಿ ಅದು ಟ್ರಾನ್ಸಾಕ್ಷನ್ ರೀತಿಯಲ್ಲಿ ಬದಲಾಗುತ್ತೆ. ಮಿತ್ರರೇ ಅದಕ್ಕೆ ನಮ್ಮ ಒಂದು ಮದುವೆಗಳಲ್ಲಿ ಒಂದು ಕಾನ್ಸೆಪ್ಟ್ ಏನಂತ ಇದೆ, ಮುಯಿ ಅಥವಾ ಪ್ರೆಸೆಂಟೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಅದಿರೋದೇ ಈ ರೀಸನ್ಗೆ. ಈಗ ಮದುವೆ ಮಾಡ್ಕೊಂಡಾಗ ಯೂಶಲಿ ಅಲ್ಲಿ ಅನ್ನದಾನ ಮಾಡಿಸ್ತಾರಲ್ಲ, ಊಟ ಹಾಕಿಸ್ತಾರಲ್ಲ. ಸೊ ಆಗ ಯಾರು ಏನು ದುಡ್ಡು ಕೊಡದಲ್ಲೇ ಫ್ರೀಯಾಗಿ ತಿಂತಾರೆ ಅವ್ರೇನ್ ಮಾಡ್ತಾರೆ, ಇವರ ಒಂದು ಸಂಸ್ಕಾರವನ್ನ ತೆಗೆದುಕೊಂಡು ಹೋಗ್ತಾರೆ. ಬಟ್ ಇನ್ ಕೇಸ್ ಏನಾದ್ರೂ ಅವರು ವಾಪಸ್ ಟ್ರಾನ್ಸಾಕ್ಷನ್ ಆಗಿ ಮುಯಿ ಹಾಕೋದು ಅಥವಾ ಪ್ರೆಸೆಂಟೇಷನ್ ಆಗ್ತು ಅಂತ ಹೇಳಿದ್ರೆ ಅದೊಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಆಗ ಅವ್ರ ಸಂಸ್ಕಾರನೂ ಬರೋದಿಲ್ಲ, ಇವರ ಒಂದು ಸಂಸ್ಕಾರನೂ ಹೋಗೋದಿಲ್ಲ, ಹಾಗಾಗುತ್ತೆ. ಬಟ್ ನೀವೇನಾದ್ರೂ ಅನ್ನದಾನ ಮಾಡ್ಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಯಾವ ಮೈಂಡ್ ಸೆಟ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಕೂಡ ದೇವರಿದ್ದಾನೆ, ಆತನಿಗೆ ನಾವು ಸರ್ವಿಸ್ ಮಾಡ್ತಾ ಇದೀನಿ ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ನೀವು ದಾನ ಮಾಡ್ತು ಅಂತ ಹೇಳಿದ್ರೆ ಆಗ ಅದು ಆತನಿಗೂ ಅಫೆಕ್ಟ್ ಆಗೋದಿಲ್ಲ ಮತ್ತು ನಿಮಗೂ ಪುಣ್ಯವನ್ನ ತಂದ್ಕೊಡುತ್ತೆ. ಮಿತ್ರರೆ ಇಟ್ ಈಸ್ ಜಸ್ಟ್ ಎ ಗೇಮ್ ಆಫ್ ಮೈಂಡ್ ಸೆಟ್. ಯಾವ ರೀತಿ ನಿಮ್ಮ ಮನಸ್ಸಿರುತ್ತೋ ನಿಮ್ಮ ಭಾವನೆ ಇರುತ್ತೋ ಆ ರೀತಿಯಾಗಿ ನಿಮ್ಮ ಕರ್ಮಗಳು ಕೆಲಸ ಮಾಡ್ತಾ ಹೋಗ್ತವೆ. ಅದಕ್ಕೇನೆ ಯಾರಿಂದ ನೀವೇನಾದ್ರೂ ದಾನವನ್ನ ಸ್ವೀಕರಿಸಿದ್ರ ಅಂತ ಇಟ್ಕೊಳ್ಳಿ, ಆಗ ಸುಮ್ನೆ ದಯವಿಟ್ಟು ಸ್ವೀಕರಿಸಕ್ ಹೋಗ್ಬೇಡಿ. ನಿಮಗೆ ನೆಸರಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಏನಾದ್ರೂ ಕೊಡ್ಲೇಬೇಕಾಗತ್ತೆ. ನೀವು ಉದಾಹರಣೆಗೆ ನೋಡ್ಬೋದು, ನಿಮ್ಮ ಪಕ್ಕದ ಮನೆಯವರು ಏನಾದ್ರೂ ನಿಮಗೆ ಕೊಡ್ತು ಅಂತ ಹೇಳಿದ್ರೆ ಅನ್ನ, ನೀವು ಅದನ್ನ ಖಾಲಿ ತಟ್ಟೆಯಲ್ಲಿ ಇಟ್ಕೊಡೋದಿಲ್ಲ, ಖಂಡಿತ ವಾಪಸ್ ಏನಾದ್ರೂ ಒಂದು ತುಂಬಿಕೊಡ್ತಾರೆ. ಇದೇ ರೀಸನ್ ಗಳಿಂದನೇ ಹೀಗೆ ನಮ್ಮ ಹಿರಿಯರು ಒಂದಿಷ್ಟು ನಿಯಮಗಳನ್ನ ಮಾಡಿರ್ತಾರೆ. ಮಿತ್ರರೇ ಇನ್ನ ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ದೇವಸ್ಥಾನಗಳಲ್ಲಿ ನಡೀತಾ ಇರುತ್ತಲ್ಲ ಆ ಅನ್ನದಾನಗಳು, ಅವುಗಳು ಯಾವಾಗ ಭಗವಂತನಿಗೆ ಅರ್ಪಣೆ ಆಗ್ತಾವೋ ಆಗ ಅದು ಪ್ರಸಾದವಾಗಿ ಕನ್ವರ್ಟ್ ಆಗಿ ಪ್ಯೂರ್ ಆಗೋಗ್ಬಿಡುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಹೀಗೆ ಅರ್ಪಣೆ ಮಾಡ್ಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಮಾನದಂಡಗಳು ಇರ್ತವೆ. ಹಾಗೆ ಅರ್ಪಣೆ ಮಾಡಿದ್ರೆ ಮಾತ್ರ ಅದು ಪ್ರಸಾದವಾಗಿ ಕ್ಲಿಯರ್ ಆಗುತ್ತೆ. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ ದೇವಸ್ಥಾನದಲ್ಲೂ ಕೂಡ ಅನ್ನದಾನಕ್ಕೆ ಒಂದು ಡೊನೇಷನ್ ತಗೊಂತಿರ್ತಾರಲ್ಲ, ನೀವು ಅಲ್ಲಿ ಅನ್ನವನ್ನ ಕನ್ಸ್ಯೂಮ್ ಮಾಡಿದ್ರು ಕೂಡ ದಯವಿಟ್ಟು ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅನ್ನ ಅಲ್ಲಿ ಕೊಟ್ಟು ಬಂತು ಅಂತ ಹೇಳಿದ್ರೆ ಅದು ಕೂಡ ಒಳ್ಳೆಯದು. ಬಟ್ ಅಗೈನ್ ದೇವಸ್ಥಾನಗಳಿಗೆ ನೀವು ಯಾವಾಗ ಹೋಗ್ತಿರ್ತೀರಾ ಅಲ್ಲಿ ಅನ್ನದಾನವನ್ನ ಖಂಡಿತ ನೀವು ಮಾಡಿ ಅಥವಾ ಅನ್ನವನ್ನು ಕೂಡ ಸೇವನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಉಪನಿಷತ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಆ ದೇವರ ಒಂದು ಸ್ವರೂಪವೇ ಅಲ್ಲಿ ಬಡಿಸುವಂತಹ ಪ್ರಸಾದ ಆಗಿರುತ್ತೆ.
ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕನ್ಸ್ಯೂಮ್ ಮಾಡಿ, ದಯವಿಟ್ಟು ಡೊನೇಟ್ ಮಾಡಿ. ಮಿತ್ರರೇ, ಇದಿಷ್ಟು ದಾನ ಸ್ವೀಕರಿಸಬೇಕಾದ್ರೆ ಅಥವಾ ದಾನ ಮಾಡಬೇಕಾದ್ರೆ ಇರಬೇಕಾದಂತಹ ಮನಸ್ಥಿತಿ ಮತ್ತು ನಿಯಮಗಳಿಗೆ ಕುರಿತಾದಂತಾಗಿತ್ತು. ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.